ಮದುವೆ ಆಗಬೇಕು ನೀನು ಅಂತಂದು. ಅಷ್ಟರಲ್ಲೇ ಈತನಿಗೆ ಇನ್ನೊಂದು ಹುಡುಗಿ ಜೊತೆಗೆ ಕೂಡ ಸ್ವಲ್ಪ ಸಲಿಗೆ ಎಲ್ಲನೂ ಬೆಳೆಯುತ್ತೆ. ಅದು ಕೂಡ ಆಕೆಗೆ ಗೊತ್ತಾದಾಗ ಸ್ವಲ್ಪ ಜೋರಾಗೇನೆ ಇಲ್ಲ ನನ್ನ ಮದುವೆ ಆಗಲೇಬೇಕು ನೀನು ಟೆಲಿಕಾಸ್ಟು ಹಾಗೆ ಹಿಂಗೆ ಅಂತಂದು ಸ್ವಲ್ಪ ಮಾತಾಡಿರ್ತಾಳೆ. ಅದಾದ ನಂತರ ಇವನಿಗೂ ಕೂಡ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ. ಜುಲೈ 2ನೇ ತಾರೀಕು ಸುಮಾರು 12-12:30 ಅಷ್ಟೊತ್ತಿಗೆ ಈಕೆ ಮತ್ತೆ ಸಾಗರಕ್ಕೆ ಬಂದು ಅವನನ್ನು ಭೇಟಿ ಆಗ್ತಕ್ಕಂಥ ಪ್ರಯತ್ನ ಮಾಡ್ತಾಳೆ. ಭೇಟಿ ಆದಾಗಲೂ ಕೂಡ ಅವನು ಇಲ್ಲ ನಾನು ಕೆಲಸ ಮಾಡ್ತಾ ಇರ್ತೀನಿ ನಿನಗೆ ಆಮೇಲೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಬಟ್ ಈಕೆ ಹೋಗೋದಿಲ್ಲ, ಇಲ್ಲ ನಾನು ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ನಾನು ನಿನ್ನ ಬ್ರಾಂಚ್ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಲೂ ಕೂಡ ಹೇಳಿರ್ತಾಳೆ. ಆಮೇಲೆ ಅವನು ಒಂದು 3-3:30ವರೆಗೂ ಕಾದ್ಕೊಂಡಿದ್ದು ನಾನೇ ಕರ್ಕೊಂಡು ಹೋಗ್ತೀನಿ ನಿನ್ನ ವಾಪಸ್ಗೆ, ನನ್ನ ಗಾಡಿನಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಅವನದೊಂದು 2 ವೀಲರ್ ಇರುತ್ತೆ, TVS ಅಪಾಚಿ ಗಾಡಿ ಇರುತ್ತೆ. ಸೊ ಅದರಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಂದು ಕರ್ಕೊಂಡು ಇಬ್ಬರು ಸಾಗರದಿಂದ ಹೊರಡ್ತಾರೆ. ಸುಮಾರು 3-3:30 ಅಂತಂದು ಆತ ಹೇಳ್ತಾನೆ. ಅದನ್ನು ವೆರಿಫಿಕೇಷನ್ ಕೂಡ ನಾವು ಮಾಡಬೇಕು. ಹೊರಟ ನಂತರ ರಿಪ್ಪನ್ಪೇಟೆ ಹತ್ರ ಇಳಿದು ನಿನ್ನ ಬಸ್ ಹತ್ಕೊಂಡು ಹೋಗು ಅಂತಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗಲೂ ಕೂಡ ಆತ ಹೋಗೋದಿಲ್ಲ, ಇಲ್ಲ ನಾನು ಸಾಗರಕ್ಕೆ ಬರ್ತೀನಿ ವಾಪಸ್ಸು ಅಂತಂದು ಹೇಳ್ತಾರೆ. ಆಮೇಲೆ ಗಾಡಿನಲ್ಲಿ ಬರ್ತಾ ಇರುವಾಗಲೂ ಕೂಡ ದಾರಿ ಉದ್ದಕ್ಕೂ ಸ್ವಲ್ಪ ಕಿತ್ತಾಡಿಕೊಂಡು ವಾಗ್ವಾದ ಮಾಡಿಕೊಂಡೇ ಬರ್ತಾನೆ. ಮತ್ತು ತೀರ್ಥಹಳ್ಳಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹೆದ್ದಾರಿಪುರದಲ್ಲಿ ಅವನು ಒಂದ್ಸಲ ಇಳಿಸ್ತಾನೆ. ಇಲ್ಲ ನೀನು ಇಲ್ಲಿ ನಾನೇ ಹತ್ಕೊಂಡು ಹೋಗ್ಬಿಡು ಬಸ್ಸನ್ನು, ಯಾವುದೇ ಕಾರಣಕ್ಕೂ ಸಾಗರಕ್ಕೆ ಬರಬೇಡ, ಸ್ವಲ್ಪ ಟೈಮ್ ಕೊಡು, ಒಂದು 6 ತಿಂಗಳು ವರ್ಷ ಟೈಮ್ ಕೊಡು, ಆನಂತರ ಬೇಕಿದ್ರೆ ನಾವು ಯೋಚನೆ ಮಾಡೋಣಂತೆ ಮದುವೆ ಬಗ್ಗೆ ಅಂತಂದು ಹೇಳಿರ್ತಾನೆ. ಬಟ್ ಆಕೆ ಒಪ್ಪೋದಿಲ್ಲ. ತಕ್ಷಣ ಅದು ಸ್ವಲ್ಪ ನಿರ್ಜನ ಪ್ರದೇಶ ಇದೆ, ಯಾರು ಅಷ್ಟು ಜನ ಮತ್ತು ವೆಹಿಕಲ್ಸ್ ಓಡಾಡೋದಿಲ್ಲ. ಕಾಲಿನಲ್ಲಿ ಆಕೆಯ ಕುತ್ತಿಗೆಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗೋವರೆಗೂ ಕೂಡ ತುಳಿದು ಆಕೆಯನ್ನು ಕೊಲೆ ಮಾಡಿ ಅಲ್ಲೇ ಒಳಗಡೆಗೆ ಮತ್ತೆ ಬಾಡಿ ಸರಿಸ್ಬಿಟ್ಟು ಮತ್ತೆ ಅವತ್ತು ವಾಪಸ್ಸು ಅವನು ಬ್ಯಾಂಕಿಗೆ ಬರ್ತಾನೆ. ಅವತ್ತಿನ ಕಲೆಕ್ಷನ್ದು ಸುಮಾರು 1 ಲಕ್ಷ ಚಿಲ್ಲರೆ ದುಡ್ಡು ಇರುತ್ತೆ. ಆ ದುಡ್ಡನ್ನು ಮತ್ತೆ ವಾಪಸ್ಸು ಅವನ ಬ್ಯಾಂಕಿಗೆ ಏನು ಡೆಪಾಸಿಟ್ ಮಾಡಬೇಕಿರುತ್ತೆ ಅದನ್ನು ಡೆಪಾಸಿಟ್ ಮಾಡಿ ನಂತರ ಅವನದೊಂದು ಕಾರ್ ಇರುತ್ತೆ, ಆ ಕಾರನ್ನ ತೊಗೊಂಡು ಬಂದು ಆ ಬಾಡಿ ಎಲ್ಲಿ ಹಾಕಿರ್ತಾನೆ ಆ ಬಾಡಿನ ಈ ಒಂದು ಕಾರಿನ ಡಿಕ್ಕಿನಲ್ಲಿ ಹಾಕ್ಕೊಂಡು ಮತ್ತು ಇವಾಗ ನೀವೇನು ನಿಂತಿದ್ದೀರಿ ಇಲ್ಲಿ ಆನಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಈ ರೋಡಿಗೆ ಬಂದು ಪಕ್ಕದಲ್ಲಿ JJMದು ಟ್ರೆಂಚ್ ಹೊಡೆದಿರ್ತಾರೆ, ಪೈಪ್ಲೈನ್ ಹಾಕಬೇಕು ಅಂತಂದು. ಇದರೊಳಗಡೆ ಹಾಕಿ ಪಕ್ಕದಲ್ಲೇ ಇರ್ತಕ್ಕಂಥ ಮಣ್ಣು ಮತ್ತು ಜಲ್ಲಿ ಎಲ್ಲದನ್ನು ತೆಗೆದು ಅದನ್ನು ಮುಚ್ಚಿಬಿಟ್ಟು ಅವನ ಪಾಡಿಗೆ ಅವನು ಹೊರಟೋಗ್ತಾನೆ. ಸೊ ಆಲ್ಮೋಸ್ಟ್ ಒಂದು 20 ಡೇಸ್ವರೆಗೂ ಇದು ಏನಾಗಿದೆ ಏನು ಎತ್ತ ಗೊತ್ತಿರೋದಿಲ್ಲ. ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಆನಂತರ ಅವರು ಕೂಡ ವಿಚಾರಣೆ ಮಾಡಿ ನೋಡಲಾಗಿ ಇವಂದೇ ಅಂದರೆ ಸ್ವಲ್ಪ ಟೆಕ್ನಿಕಲ್ ಡೇಟಾ ಎಲ್ಲನೂ ತೊಗೊಂಡು ನೋಡಲಾಗಿ ಲಾಸ್ಟ್ ಕಾಲೆಲ್ಲನೂ ಇವಂದೇ ಇರುತ್ತೆ. ಇವನ್ನ ಕರೆದು ವಿಚಾರಣೆ ಮಾಡುವಾಗ ಈತ ತಪ್ಪನ್ನು ಒಪ್ಕೊಂಡಿರ್ತಾನೆ. ನಾವೇ ಅದನ್ನು ಎಕ್ಸಿಮೇಷನ್ ಮಾಡಿಸ್ಕೊಡ್ಬೇಕಾಗ್ತದೆ. ನಾವು ನಮ್ಮ ಕನ್ಸರ್ನ್ ತಹಸೀಲ್ದಾರಿಗೆ, ನಮ್ಮ ಮೆಡಿಕಲ್ ಆಫೀಸರ್ಸ್ಗೆ ಎಲ್ಲರಿಗೂ ಸೆಕ್ಷನ್ ಪ್ರಕಾರ ಎಲ್ಲರಿಗೂ ಆರ್ಡರ್ಸನ್ನು ನೋಟಿಸನ್ನು ಇಶ್ಯೂ ಮಾಡಿ ಇವತ್ತು ಅವ್ರಿಗೆ ಬಾಡಿ ವಾರೆಂಟ್ ತೊಗೊಂಡು ಕರ್ಕೊಂಡು ಬಂದಮೇಲೆ ಮತ್ತು ಸ್ಪಾಟನ್ನು ಐಡೆಂಟಿಫೈ ಮಾಡಿದ್ಮೇಲೆ ನಾವು ಬಾಡಿಯನ್ನು ಹೊರಗೆ ತೆಗೆಸಿ ಈಗ ಫೊರೆನ್ಸಿಕ್ ಟೀಮ್ಗೆ ಮತ್ತು ನಾವು ಫೊರೆನ್ಸಿಕ್ ಎಕ್ಸ್ಪರ್ಟ್ ಡಾಕ್ಟರ್ಸ್ಗೆ ಪೋಸ್ಟ್ಮಾರ್ಟಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈಗ ಪೋಸ್ಟ್ಮಾರ್ಟಮ್ ಆದಮೇಲೆ ಅವ್ರ ಫ್ಯಾಮಿಲಿಗೆ ನಾವು ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡ್ತೀವಿ. ಸರ್ ಪೋಸ್ಟ್ಮಾರ್ಟಮ್ ಇಲ್ಲೇ ಹೌದು ಮಾಡ್ತಾಯಿದ್ದೀವಿ.